ರಾಯಲ್ ಎನ್ಫೀಲ್ಡ್ ಇವತ್ತು ಈ ಕಂಪನಿಗೆ ಮತ್ತು ಅದು ತಯಾರಿ ಮಾಡುವ ಮೋಟಾರ್ ಬೈಕ್ಸ್ಗೆ ಇರುವ ಡಿಮ್ಯಾಂಡ್ ಅಷ್ಟಿಷ್ಟಲ್ಲ. ಹೇಳಬೇಕಂದ್ರೆ ಇವಾಗ 18 ವರ್ಷ ತುಂಬಿರುವ ಹುಡುಗನಿಗೆ ರಾಯಲ್ ಎನ್ಫೀಲ್ಡ್ ಎನ್ನುವುದು ಒಂದು ಡ್ರೀಮ್ ಬೈಕ್ ಆಗಿ ಬದಲಾವಣೆಯಾಗಿಬಿಟ್ಟಿದೆ. ಆದರೆ ಇಲ್ಲಿಂದ 20 ವರ್ಷ ಹಿಂದಕ್ಕೆ ಹೋದರೆ ಈ ಕಂಪನಿ ಪರಿಸ್ಥಿತಿ ಈ ಥರ ಇದ್ದಿಲ್ಲ. ಒಂದು ಕಡೆ ಮೋಟಾರ್ ಬೈಕ್ಗಳನ್ನು ಸರಿಯಾಗಿ ತಯಾರಿ ಮಾಡುವುದಕ್ಕೆ ಆಗದೆ, ಇನ್ನೊಂದು ಕಡೆ ಕಸ್ಟಮರ್ಸ್ನ ಫೇಸ್ ಮಾಡುತ್ತಿರುವ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವುದಕ್ಕೆ ಆಗದೆ ಈ ಕಂಪನಿ ಆಲ್ಮೋಸ್ಟ್ ಕ್ಲೋಸ್ ಮಾಡುವ ಸಿಚುವೇಶನ್ಗೆ ಬಂದುಬಿಟ್ಟಿತ್ತು. ಆದರೆ ಮುಚ್ಚಿಬಿಡೋಣ ಎನ್ನುವ ಸ್ಟೇಜ್ನಲ್ಲಿರುವ ರಾಯಲ್ ಎನ್ಫೀಲ್ಡ್ ಕಂಪನಿನ 25 ವರ್ಷದ ಯಂಗ್ ಆ್ಯಂಡ್ ಡೈನಮಿಕ್ ಬಿಸ್ನೆಸ್ ಮ್ಯಾನ್ ಆದ ಸಿದ್ಧಾರ್ಥ್ ಲಾಲ್ ಅವರು ಟೇಕ್ ಓವರ್ ಮಾಡಿ ತನ್ನ ಜೀನಿಯಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ನಿಂದ 2001ರಲ್ಲಿ ಮುಚ್ಚಿ ಹಾಕೋಣ ಅಂತ ಅಂದುಕೊಂಡಿರುವ ರಾಯಲ್ ಎನ್ಫೀಲ್ಡ್ ಕಂಪನಿನ ಇವತ್ತು ಇಂಡಿಯಾದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಸಕ್ಸಸ್ಫುಲ್ ಆ್ಯಂಡ್ ಹೈಲಿ ಡಿಮ್ಯಾಂಡೆಡ್ ಬೈಕ್ಸ್ ಆಗಿ ಬದಲಾವಣೆ ಮಾಡಿದ್ದಾರೆ. ಆದರೆ ಇದೆಲ್ಲ ಹೇಗೆ ಸಾಧ್ಯವಾಗಿದೆ? ಈ ಸಿದ್ಧಾರ್ಥ್ ಲಾಲ್ ತನ್ನ ರಾಯಲ್ ಎನ್ಫೀಲ್ಡ್ ಕಂಪನಿಯಲ್ಲಿ ಇಂಪ್ಲಿಮೆಂಟ್ ಮಾಡಿರುವ ಸ್ಟ್ರಾಟಜೀಸ್ನ ನಾವು ಕೂಡ ನಮ್ಮ ಬಿಸ್ನೆಸ್ ಮತ್ತು ಪ್ರೊಫೆಷ್ನಲ್ ಲೈಫ್ನ ಬಳಸಿಕೊಂಡು ಅವುಗಳನ್ನು ಒಂದು ಸಕ್ಸಸ್ಫುಲ್ ವೆಂಚರ್ಸ್ ಆಗಿ ಬದಲಾವಣೆ ಮಾಡಬಹುದಾ ಅಥವಾ ಇಲ್ವಾ ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಬಹಳ ಜನ ರಾಯಲ್ ಎನ್ಫೀಲ್ಡ್ ಎನ್ನುವುದು ಒಂದು ಇಂಡಿಯನ್ ಕಂಪನಿ ಅಂದ್ಕೊಳ್ತಾರೆ. ಆದರೆ ಅದು ನಿಜ ಅಲ್ಲ. 1893 ವರ್ಷದಲ್ಲಿ ಬಾಬ್ ವಾಕರ್ ಸ್ಮಿತ್ ಮತ್ತು ಆಲ್ಬರ್ಟ್ ಇಡಿ ಎನ್ನುವ ಇಬ್ಬರು ಇಂಗ್ಲೆಂಡ್ನಲ್ಲಿ ಎನ್ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಎನ್ನುವ ಹೆಸರಿನಿಂದ ಒಂದು ಬೈಸಿಕಲ್ ತಯಾರು ಮಾಡುವ ಕಂಪನಿನ ಸ್ಥಾಪನೆ ಮಾಡಿದ್ದಾರೆ. ಕೇವಲ ಬೈಸಿಕಲ್ ಬಿಸ್ನೆಸ್ ಆಗಿ ನಿಲ್ಲಬಾರದು ಅನ್ನುವ ಯೋಚನೆಯಿಂದ ಎನ್ಫೀಲ್ಡ್ ಕಂಪನಿ 1901ರಲ್ಲಿ ಮೊದಲನೇ ಸಲ 239cc ಇಂಜಿನ್ನ ಮೋಟಾರ್ ಸೈಕಲ್ನ ತಯಾರಿ ಮಾಡಿದೆ. ಎನ್ಫೀಲ್ಡ್ ತಯಾರಿ ಮಾಡಿರುವ ಮೋಟಾರ್ ಸೈಕಲ್ ಇಂಗ್ಲೆಂಡ್ನಲ್ಲಿ ತುಂಬ ಫೇಮಸ್ ಆಗಿರುವುದರಿಂದ ಈವನ್ ವರ್ಲ್ಡ್ ವಾರ್ I ಮತ್ತು ವರ್ಲ್ಡ್ ವಾರ್ IIರಲ್ಲಿ ಕೂಡ ಸೈನಿಕರೆಲ್ಲ ಈ ಮೋಟಾರ್ ಸೈಕಲ್ಗಳನ್ನು ಬಳಸ್ತಿದ್ರು. ಸೊ ಯುದ್ಧ ಮುಗಿದ ನಂತರ ಎನ್ಫೀಲ್ಡ್ ತಯಾರಿ ಮಾಡಿರುವ ಮೋಟಾರ್ ಸೈಕಲ್ನ ವಿಶ್ವವ್ಯಾಪ್ತಿಯಾಗಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಸೊ ಇದೇ ಸಮಯದಲ್ಲಿ ಈ ಕಂಪನಿ ರೆವಲ್ಯೂಷನರಿ ಮೋಟಾರ್ ಸೈಕಲ್ನ ಲಾಂಚ್ ಮಾಡಿದೆ, ಅದೇ ರಾಯಲ್ ಎನ್ಫೀಲ್ಡ್ ಬುಲೆಟ್. ಈ ಮೋಟಾರ್ ಸೈಕಲ್ನ ಮೊದಲನೇ ಬಾರಿಗೆ 1932 ಲಂಡನ್ ಒಲಿಂಪಿಕ್ಸ್ನಲ್ಲಿ ಡಿಸ್ಪ್ಲೇ ಮಾಡಿದ್ರು. ಸ್ಲೋ ಆಗಿ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗೆ ಬರುತ್ತಿರುವ ಡಿಮ್ಯಾಂಡ್ನ ನೋಡಿ ನಮ್ಮ ಭಾರತಕ್ಕೆ ಸೇರಿರುವ KR ಸುಂದರಂ ಅಯ್ಯರ್ ಎನ್ನುವ ಒಬ್ಬ ತಮಿಳ್ ಬಿಸ್ನೆಸ್ ಮ್ಯಾನ್ 1949ರಲ್ಲಿ ಮದ್ರಾಸ್ ಮೋಟಾರ್ಸ್ ಎನ್ನುವ ಕಂಪನಿ ಸ್ಥಾಪನೆ ಮಾಡಿ ಇಂಗ್ಲೆಂಡ್ನಿಂದ ರಾಯಲ್ ಎನ್ಫೀಲ್ಡ್ ಮೋಟಾರ್ಸ್ನ ಇಂಪೋರ್ಟ್ ಮಾಡಿಕೊಂಡು ಅವುಗಳನ್ನು ಸೇಲ್ ಮಾಡುತ್ತಾ ಬಿಸ್ನೆಸ್ ಮಾಡ್ತಾ ಇದ್ರು. ಸ್ಲೋ ಆಗಿ ಈ ಮೋಟಾರ್ ಸೈಕಲ್ಸ್ಗೆ ಭಾರತದಲ್ಲಿ ಕೂಡ ಹೆಚ್ಚು ಡಿಮ್ಯಾಂಡ್ ಆಗಿದೆ. ಯಾಕಂದರೆ ಇದರ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ, ರೋಡ್ ಪ್ರೆಸೆನ್ಸ್ನ ನೋಡಿರುವ ಇಂಡಿಯನ್ ಆರ್ಮಿ ಕೂಡ 1952ರಲ್ಲಿ 350cc ಇರುವ 500 ಬುಲೆಟ್ಸ್ನ ಸೈನಿಕರಿಗೋಸ್ಕರ ಆರ್ಡರ್ನ ಮಾಡಿದೆ. ಸೊ ಇಂಡಿಯಾದಲ್ಲಿ ಅವರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿರೋದನ್ನು ಗಮನಿಸಿರುವ ರಾಯಲ್ ಎನ್ಫೀಲ್ಡ್ ಕಂಪನಿ 1955ರಲ್ಲಿ ಮದ್ರಾಸ್ ಮೋಟಾರ್ಸ್ ಜೊತೆ ಒಂದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ನ ಮಾಡಿಕೊಂಡು ಚೆನ್ನೈ ಹತ್ತಿರದಲ್ಲಿರುವ ತಿರುವತ್ತೂರ್ ಎನ್ನುವ ಪ್ಲೇಸ್ನಲ್ಲಿ ಅವರ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ಸ್ಟಾರ್ಟ್ ಮಾಡಿದೆ. ಇದರ ಹಿಂದೆ ಇರುವ ಲಾಜಿಕ್ ಏನಂದರೆ, ಈ ಮೋಟಾರ್ ಸೈಕಲ್ಸ್ನ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ಸೇಲ್ ಮಾಡೋದಕ್ಕಿಂತ ಭಾರತದಲ್ಲೇ ತಯಾರಿ ಮಾಡಿ ಸೇಲ್ ಮಾಡಿದರೆ ಅದರ ಬೆಲೆ ಕಮ್ಮಿ ಆಗುತ್ತೆ. ಹಾಗೂ ಅದೇ ಸಮಯಕ್ಕೆ ಇಂಡಿಯನ್ ಮೋಟಾರ್ ಸೈಕಲ್ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆಯ ಪೊಸಿಷನ್ಗೆ ತೆಗೆದುಕೊಂಡು ಹೋಗಬಹುದು. ಸೊ ಇದೇ ಯೋಚನೆಯಿಂದ ರಾಯಲ್ ಎನ್ಫೀಲ್ಡ್ ಕಂಪನಿ ಇಂಡಿಯಾದಲ್ಲಿ ತಮ್ಮ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ರಿಯಾಲಿಟಿನಲ್ಲಿ ಅವರು ಅಂದುಕೊಂಡಿರುವುದು ನಡೆದಿಲ್ಲ. ಯಾಕಂದರೆ 1960 ಸಮಯಕ್ಕೆ ಜಪಾನ್ಗೆ ಸೇರಿರುವ ಹೋಂಡಾ, ಸುಜುಕಿ ಹಾಗೂ ಕವಾಸಾಕಿಯಂತಹ ಕಂಪನಿಗಳು ಮೋಟಾರ್ ಸೈಕಲ್ನ ತಯಾರಿ ಮಾಡಿ ವಿಶ್ವಾದ್ಯಂತ ಅವರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿದ್ದಾವೆ. ಅಲ್ಲಿಯವರೆಗೂ ಒಳ್ಳೆಯ ಬಿಸ್ನೆಸ್ನ ಮಾಡಿರುವ ರಾಯಲ್ ಎನ್ಫೀಲ್ಡ್ ಕಂಪನಿ ಸ್ಲೋ ಆಗಿ ಅವರ ಬಿಸ್ನೆಸ್ನಲ್ಲಿ ಡೌನ್ಫಾಲ್ ಕಂಡಿದೆ. ಹಾಗೆ ಇದೇ ಟೈಮ್ನಲ್ಲಿ ಈ ಕಂಪನಿ ಚೇರ್ಮನ್ ಆದ ಫ್ರಾಂಕ್ ವಾಕರ್ ಸ್ಮಿತ್ ತೀರಿಕೊಂಡಿರುವ ಕಾರಣವಾಗಿ ಇಂಗ್ಲೆಂಡ್ನಲ್ಲಿರುವ ರಾಯಲ್ ಎನ್ಫೀಲ್ಡ್ ಫ್ಯಾಕ್ಟರೀಸ್ ಎಲ್ಲ ಮುಚ್ಚಿ ಹೋಗಿವೆ. ಇನ್ನು ಫೈನಲ್ ಆಗಿ 1978 ಬರುವಷ್ಟರಲ್ಲಿ ಇಂಡಿಯಾದಲ್ಲಿರುವ ಫ್ಯಾಕ್ಟರೀಸ್ನಿಂದಾನೇ ರಾಯಲ್ ಎನ್ಫೀಲ್ಡ್ ಮೋಟಾರ್ ಸೈಕಲ್ಸ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. 1994ರಲ್ಲಿ ಕಮರ್ಷಿಯಲ್ ಟ್ರಕ್ಸ್ ತಯಾರಿಕೆಯಲ್ಲಿ ಒಳ್ಳೆಯ ಹೆಸರು ಗಳಿಸಿರುವ ಐಚರ್ ಮೋಟಾರ್ಸ್ ಕಂಪನಿ ರಾಯಲ್ ಎನ್ಫೀಲ್ಡ್ ಕಂಪನಿನ ಕೊಂಡುಕೊಂಡಿದೆ. ಐಚರ್ ಕಂಪನಿ ಚೇರ್ಮನ್ ವಿಕ್ರಮ್ ಲಾಲ್ ಅವರು ರಾಯಲ್ ಎನ್ಫೀಲ್ಡ್ನ ಕೊಂಡುಕೊಳ್ಳುವ ಸಮಯಕ್ಕೆ ಈ ಮೋಟಾರ್ ಸೈಕಲ್ನ ಅನೇಕ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ವಿಕ್ರಮ್ ಲಾಲ್ನವರು ಈ ಕಂಪನಿನ ಕೊಂಡುಕೊಂಡ ನಂತರ ಹೇಗಾದರೂ ಇದನ್ನು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿ ಇಂಡಿಯನ್
ಮಾರ್ಕೆಟ್ನಲ್ಲಿ ನಂಬರ್ 1 ಮೋಟರ್ ಸೈಕಲ್ ಆಗಿ ಬದಲಾವಣೆ ಮಾಡಬೇಕಂತ ಅಂದ್ಕೊಳ್ತಾರೆ. ಆದರೆ ಅದು ನಡೆದಿಲ್ಲ. ಇದಕ್ಕೆ 2 ಕಾರಣಗಳು ಇದ್ದಾವೆ. ಒಂದು, 1990ರಲ್ಲಿ ಜಪಾನೀಸ್ ಮೋಟರ್ ಸೈಕಲ್ಸ್ ಇಂಡಿಯನ್ ಮಾರ್ಕೆಟ್ ಒಳಗಡೆ ಬರೋದ್ರಿಂದ ರಾಯಲ್ ಎನ್ಫೀಲ್ಡ್ಗೆ ಡಿಮ್ಯಾಂಡ್ ಕಡಿಮೆ ಆಗಿಬಿಟ್ಟಿದೆ. ಸೆಕೆಂಡ್ ರೀಸನ್ ಏನಂದರೆ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ಸ್ನಲ್ಲಿರುವ ಕೆಲವು ಪ್ರಾಬ್ಲಮ್ಗಳಿಂದ ಕಸ್ಟಮರ್ಸ್ ಈ ಬೈಕ್ಸ್ನ ಕೊಂಡುಕೊಳ್ಳುವುದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಸೊ ಫೈನಲಿ ಇಂಡಿಯಾದಲ್ಲಿ ಈ ಕಂಪನಿ ಭಾರಿ ನಷ್ಟಕ್ಕೆ ಒಳಗಾಗಿ 1999ರಲ್ಲಿ ಆಲ್ಮೋಸ್ಟ್ ಮುಚ್ಚಿ ಹಾಕುವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಇದೇ ಸಮಯದಲ್ಲಿ ಐಚರ್ ಮೋಟರ್ಸ್ ಚೇರ್ಮನ್ ಆದ ವಿಕ್ರಮ್ ಲಾಲ್ ಮಗನಾದ ಸಿದ್ಧಾರ್ಥ್ ಲಾಲ್ ರಾಯಲ್ ಎನ್ಫೀಲ್ಡ್ ಕಂಪನಿಗೆ ಹೆಜ್ಜೆ ಇಟ್ಟಿದ್ದಾರೆ. ಅವರ ತಂದೆ ಕಳೆದುಕೊಂಡಿರುವ ಹೋಪ್ಸ್ನ ಮತ್ತೆ ಈ ಕಂಪನಿಯನ್ನು ಡೆವಲಪ್ ಮಾಡೋದಕ್ಕೆ ಒಂದು ಚಾನ್ಸ್ನ ಕೊಡುವುದಕ್ಕೆ ಹೇಳಿ ಫೈನಲ್ ಆಗಿ 2000ನೇ ಇಸ್ವಿಯಲ್ಲಿ ಸಿದ್ಧಾರ್ಥ್ ಲಾಲ್ ಕಂಪನಿ CEO ಆಗಿ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ಅದರ ಮೇಲೆ ವರ್ಕ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಈ ಕಂಪನಿ ಸಕ್ಸಸ್ ಆಗುವುದಕ್ಕೆ ಸಿದ್ಧಾರ್ಥ್ ಲಾಲ್ ಅವರು ಬಳಸಿರುವ ಸ್ಟ್ರಾಟಜಿಸ್ನ ನೋಡೋಣ. ಸ್ಟ್ರಾಟಜಿ ನಂಬರ್ 1, ಫೋಕಸಿಂಗ್ ಆನ್ ಕೋರ್ ಬಿಸ್ನೆಸ್. 1994ರಲ್ಲಿ ಐಚರ್ ಮೋಟರ್ ಕಂಪನಿ ರಾಯಲ್ ಎನ್ಫೀಲ್ಡ್ನ ಕೊಂಡುಕೊಳ್ಳುವ ಸಮಯಕ್ಕೆ ಸಿದ್ಧಾರ್ಥ್ ಲಾಲ್ ಅವರಿಗೆ ಅನೇಕ ಬಿಸ್ನೆಸ್ಗಳು ಇದ್ದಾವೆ. ಹೇಳಬೇಕಂದ್ರೆ ಟ್ರ್ಯಾಕ್ಟರ್ಸ್, ಟ್ರಕ್ಸ್, ಸ್ಪೇರ್ ಪಾರ್ಟ್ಸ್, ಮೋಟರ್ ಸೈಕಲ್ಸ್, ಫುಟ್ವೇರ್ ಹಾಗೂ ಗಾರ್ಮೆಂಟ್ಸ್ನಂಥವು ಆಲ್ಮೋಸ್ಟ್ 15 ಬಿಸ್ನೆಸ್ಗಳು ಇದ್ದವು. ಅದೇ ಪ್ರಾಬ್ಲಮ್ ಏನಂದರೆ ಇವುಗಳಲ್ಲಿ ಯಾವ ಬಿಸ್ನೆಸ್ ಕೂಡ ಅವುಗಳ ಸೆಕ್ಟರ್ನಲ್ಲಿ ಮಾರ್ಕೆಟ್ ಲೀಡರ್ಸ್ ಆಗಿರಲಿಲ್ಲ. ಸೊ ಸಿದ್ಧಾರ್ಥ್ ಲಾಲ್ ಅವರು ಡಿಸೈಡ್ ಆಗಿರುವುದೇನೆಂದರೆ ಒಂದೇ ಸಲ ಇಷ್ಟು ಬಿಸ್ನೆಸ್ಗಳನ್ನು ಮಾಡುವುದಕ್ಕಿಂತ 15 ಬಿಸ್ನೆಸ್ಗಳಲ್ಲಿ ಚೆನ್ನಾಗಿ ರನ್ ಆಗುತ್ತಿರುವ 2 ಬಿಸ್ನೆಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಉಳಿದಿರುವ 13 ವ್ಯಾಪಾರಗಳಲ್ಲಿ ಬಂದಿರುವ ದುಡ್ಡನ್ನು 2 ವ್ಯಾಪಾರಗಳ ಮೇಲೆ ಇನ್ವೆಸ್ಟ್ ಮಾಡಿ ಅವುಗಳನ್ನು ಡೆವಲಪ್ ಮಾಡಬೇಕಂತ ಫಿಕ್ಸ್ ಆಗ್ತಾರೆ. ಆ ಥರ ಆಯ್ಕೆ ಮಾಡಿಕೊಂಡಿರುವ 2 ಬಿಸ್ನೆಸ್ಗಳೇ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ ಮತ್ತು ಐಚರ್ ಮೋಟರ್ಸ್ ಟ್ರಕ್ಸ್. ಸಿದ್ಧಾರ್ಥ್ ಅವರು ತನ್ನ ಹತ್ತಿರ ಇರುವ ಒಟ್ಟು ವರ್ಕ್ ಫೋರ್ಸ್ನ ಈ 2 ಬಿಸ್ನೆಸ್ಗಳನ್ನೇ ಡೆವಲಪ್ ಮಾಡುವುದಕ್ಕೆ ಬಳಸಿದ್ದಾರೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಈ ಪ್ಲಾನ್ ವರ್ಕೌಟ್ ಆಗಿದೆ. ಪ್ರೆಸೆಂಟ್ ಐಚರ್ ಮೋಟರ್ಸ್ ಕಂಪನಿ 15,000 ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದರಲ್ಲಿ 80% ರಾಯಲ್ ಎನ್ಫೀಲ್ಡ್ ಬೈಕ್ಸ್ನಿಂದಲೇ ನಡೀತಾ ಇದೆ. ಸೊ ಕೊನೆಗೆ ಪ್ಲಾನ್ ವರ್ಕ್ ಆಗಿದೆ. ಆದರೆ ಇದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಎನ್ನುವುದೇ ಸ್ಟ್ರಾಟಜಿ ನಂಬರ್ 2, ಡಿಕೋಡಿಂಗ್ ಆಫ್ ಕಂಪನಿ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಅಂದರೆ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ಸ್ನ ಒಂದು ಸಮಯದಲ್ಲಿ ಅಷ್ಟು ಚೆನ್ನಾಗಿ ಪರ್ಚೇಸ್ ಮಾಡುವುದಕ್ಕೆ ಕಾರಣಗಳೇನು, ಹಾಗೆ ಪ್ರೆಸೆಂಟ್ ಅವರು ಪರ್ಚೇಸ್ ಮಾಡುವುದಕ್ಕೆ ಇರುವುದಕ್ಕೆ ಕಾರಣಗಳೇನು, ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ತುಂಬ ಕ್ಲಿಯರ್ ಆಗಿ ಈ ಕಂಪನಿಯ ಬೈಕ್ನಲ್ಲಿರುವ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ನ ಸಿದ್ಧಾರ್ಥ್ ಲಾಲ್ ಅವರು ಐಡೆಂಟಿಫೈ ಮಾಡಿದ್ದಾರೆ. ಅಂದರೆ 1990ರ ಸಮಯಕ್ಕೆ ಜನರು ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಏನನ್ನು ಹೆಚ್ಚು ಇಷ್ಟಪಟ್ಟಿದ್ದಾರೆ ಗೊತ್ತಾ? ಇದರ ಲುಕ್ಸ್, ಡಿಸೈನ್ ಹಾಗೆ ಅದರ ಸೌಂಡ್. ಅಟ್ ದಿ ಸೇಮ್ ಟೈಮ್ ಕಸ್ಟಮರ್ಗಳೆಲ್ಲ ಈ ಬೈಕ್ ಇಂಜಿನ್ ಹಾಗೆ ಅದರ ಪರ್ಫಾರ್ಮೆನ್ಸ್ ಜೊತೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ರು. ಹೇಳಬೇಕಂದ್ರೆ ಇಂಜಿನ್ ಟ್ರಬಲ್ಸ್, ಗೇರ್ ಬಾಕ್ಸ್ ಆಯಿಲ್ ಲೀಕೇಜ್, ಕ್ಲಚ್ ಕೇಬಲ್ಸ್ ಇನ್ನೂ ಬಹಳನೇ ಇದ್ದಾವೆ. ಸೊ ಇವಾಗ ಇಲ್ಲಿ ಸಿದ್ಧಾರ್ಥ್ ಅವರಿಗೆ ಅರ್ಥವಾಗಿದೆ ಏನಂದರೆ ಈ ಬೈಕ್ನಲ್ಲಿರುವ ಕ್ಲಾಸಿಕ್ ಲುಕ್ಸ್ ಡಿಸೈನ್ಸ್ನ ಚೇಂಜ್ ಮಾಡದೆ ಇಂಜಿನ್ ಪರ್ಫಾರ್ಮೆನ್ಸ್ನ ಹೆಚ್ಚಿಸಿ ಪ್ರೆಸೆಂಟ್ ಮಾರ್ಕೆಟ್ನಲ್ಲಿರುವ ಕೆಲವು ಫೀಚರ್ಸ್ನ ಆ್ಯಡ್ ಮಾಡಿದರೆ ಈ ಬೈಕ್ಸ್ ಖಂಡಿತ ಸಕ್ಸಸ್ ಆಗ್ತವೆ. ಸೊ ಇಲ್ಲಿ ನೀವು ಒಂದು ವಿಷಯ ಗಮನಿಸಿದರೆ ಸಿದ್ಧಾರ್ಥ್ ಲಾಲ್ ಅವರು ಈ ಬೈಕ್ನಲ್ಲಿರುವ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿದರೆ ಅಂದರೆ 50% ಸೊಲ್ಯೂಷನ್ ಸಿಕ್ಕಿಬಿಟ್ಟಿದೆ. ಉಳಿದಿರುವ 50% ಇಂಜಿನ್ನಲ್ಲೇ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುವ ಇಂಜಿನ್ನ ಡೆವಲಪ್ ಮಾಡುವುದಕ್ಕೋಸ್ಕರ TVS ಮತ್ತು ಬಜಾಜ್ ಕಂಪನೀಸ್ನಲ್ಲಿ ಕೆಲಸ ಮಾಡುತ್ತಿರುವ RL ರವಿಚಂದ್ರನ್ ಅವರನ್ನು ರಾಯಲ್ ಎನ್ಫೀಲ್ಡ್ ಕಂಪನಿಗೆ CEO ಆಗಿ ಅಪಾಯಿಂಟ್ ಮಾಡ್ತಾರೆ. ಇನ್ನು 2 ವೀಲರ್ ಇಂಡಸ್ಟ್ರಿಯಲ್ಲಿ ಅವರಿಗಿರುವ ಎಕ್ಸ್ಪೀರಿಯನ್ಸ್ನ ಬಳಸಿಕೊಂಡು ಫೈನಲ್ ಆಗಿ ಸಿದ್ಧಾರ್ಥ್ ಅವರು ರಾಯಲ್ ಎನ್ಫೀಲ್ಡ್ ಇಂಜಿನ್ನಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದಾರೆ. 2008ರಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿ ಹೊಸದಾಗಿ ತಯಾರಿ ಮಾಡಿರುವ ಯೂನಿಟ್ ಕನ್ಸ್ಟ್ರಕ್ಷನ್ ಇಂಜಿನ್ನ ಬಳಸಿ ಥಂಡರ್ಬರ್ಡ್ ಮೋಟಾರ್ ಸೈಕಲ್ನ ಲಾಂಚ್ ಮಾಡಿದೆ. ಆ ಸಮಯದಲ್ಲಿ ಇದು ತುಂಬ ಸಕ್ಸಸ್ ಆಗಿದೆ. ಇಂಡಿಯಾದಲ್ಲಿ ಈ ಬೈಕ್ಸ್ ತುಂಬ ಪರ್ಚೇಸ್ ಮಾಡ್ತಾ ಇದ್ರು. ಕೇವಲ ಇಂಡಿಯಾದಲ್ಲೇ ಅಷ್ಟೇ ಅಲ್ಲ, ಯುರೋಪಿಯನ್ ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಆಗಿರುವ ಮೊದಲನೇ 500cc ಮೋಟಾರ್ ಸೈಕಲ್ ಕೂಡ ಇದೆ. ಬಹಳ ದಿನಗಳ ನಂತರ ಒಳ್ಳೆಯ ಸಕ್ಸಸ್ನ ನೋಡಿರುವ ರಾಯಲ್ ಎನ್ಫೀಲ್ಡ್ ಕಂಪನಿ 2009ರಲ್ಲಿ ಅವರ ಸ್ಟಾರ್ ಐಟಮ್ ರಿಲೀಸ್ ಮಾಡಿದೆ. ಅದೇ ರಾಯಲ್ ಎನ್ಫೀಲ್ಡ್ ರೆಟ್ರೋ ಸ್ಟೈಲ್ ಕ್ಲಾಸಿಕ್. ಈ ಮೋಟಾರ್ ಸೈಕಲ್ ಸಕ್ಸಸ್ಗೋಸ್ಕರ ಹಾಗೂ ಜನರಲ್ಲಿ ಇದಕ್ಕೆ ಇರುವ ಕಲ್ಟ್ ಫ್ಯಾನ್ ಬೇಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳುವ ಅವಶ್ಯಕತೆ ಇಲ್ಲ. ಇದು ರಾಯಲ್ ಎನ್ಫೀಲ್ಡ್ ಕಂಪನಿನ ಯಾವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದೆ ಅಂದರೆ ಅಲ್ಲಿಯವರೆಗೂ ಒಂದು ವರ್ಷಕ್ಕೆ 25,000 ಮೋಟಾರ್ ಸೈಕಲ್ ಸೇಲ್ ಮಾಡುತ್ತಿರುವ ರಾಯಲ್ ಎನ್ಫೀಲ್ಡ್ ಕಂಪನಿ ಈ ಕ್ಲಾಸಿಕ್ ಮಾಡೆಲ್ನ ಲಾಂಚ್ ಮಾಡಿದ ನಂತರ ಒಂದೇ ವರ್ಷದಲ್ಲಿ 50,000 ಬೈಕ್ಸ್ನ ಸೇಲ್ ಮಾಡಿದೆ. ಹಾಗೆ ಜಸ್ಟ್ 4 ವರ್ಷಗಳಲ್ಲೇ ಈ ಕಂಪನಿ ಸೇಲ್ಸ್ 50,000ರಿಂದ 6 ಲಕ್ಷಕ್ಕೆ ಮೇಲ್ಪಟ್ಟು ದಾಟಿದೆ. ಅಂದರೆ ನೀವು ಒಂದು ಸಲ ಯೋಚನೆ ಮಾಡಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಮಾಡೆಲ್ಗೆ ಜನರಲ್ಲಿ ಎಷ್ಟು ಕ್ರೇಜ್ ಇದೆ ಅಂತ. ಆದರೆ ಇಲ್ಲಿ ಪಾಯಿಂಟ್ ಏನಂದರೆ ಇಷ್ಟು ಸಡನ್ನಾಗಿ ಇಷ್ಟು ಕ್ರೇಜ್ ಹೇಗೆ ಬಂದಿದೆ? ಅದೇ ಸ್ಟ್ರಾಟಜಿ ನಂಬರ್ 3, ಬ್ರ್ಯಾಂಡ್ ಮಾರ್ಕೆಟಿಂಗ್. 2000ರಲ್ಲಿ ಸಿದ್ಧಾರ್ಥ್ ಲಾಲ್ನವರು ರಾಯಲ್ ಎನ್ಫೀಲ್ಡ್ಗೆ CEO ಆಗಿ ಚಾರ್ಜ್ ತೆಗೆದುಕೊಂಡಾಗ ಈ ಕಂಪನಿ ತಾನೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬದಲಾವಣೆಯಾಗಿ ಒಂದು ಡಿಫ್ರೆಂಟ್ ವೇನಲ್ಲಿ ಈ ಕಂಪನಿ ಬೈಕ್ಸ್ನ ಪ್ರಮೋಟ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಅಂದರೆ ಅಲ್ಲಿಯವರೆಗೂ ಕೇವಲ ಆರ್ಮಿ ಸೈನಿಕರು ಮಾತ್ರ ಯೂಸ್ ಮಾಡುತ್ತಿರುವ ರಾಯಲ್ ಎನ್ಫೀಲ್ಡ್ ಮೋಟಾರ್ ಸೈಕಲ್ನ ಕಾಮನ್ ಪೀಪಲ್ ಕೂಡ ಕಂಫರ್ಟಬಲ್ ಆಗಿ ಬಳಸುವುದಕ್ಕೆ ಈ ಬೈಕ್ ಡಿಸೈನ್ ಮಾಡಿ ಮತ್ತು ಫೀಚರ್ಸ್ನ ಕೆಲವು ಬದಲಾವಣೆಗಳನ್ನು ಮಾಡಿ ಅವುಗಳು ರಿಯಾಲಿಟಿಯಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದ್ದಾವೋ ತಿಳಿದುಕೊಳ್ಳುವುದಕ್ಕೆ ಸಿದ್ಧಾರ್ಥ್ ಲಾಲ್ನವರೇ
ತನಗೆ ಈ ಬೈಕ್ಸ್ನ ಐಡಿಯಾ ರೋಡ್ಸ್ ಮೇಲೆ ಸಾವಿರಗಟ್ಟಲೆ ಕಿಲೋಮೀಟರ್ಸ್ ಡ್ರೈವ್ನ ಮಾಡುತ್ತಾ ಈ ಬೈಕ್ನಲ್ಲಿರುವ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಅವುಗಳನ್ನು ರೆಕ್ಟಿಫೈ ಮಾಡುತ್ತಾ ಹೊಸ ಮಾಡಲ್ನ ಲಾಂಚ್ ಮಾಡ್ತಾಯಿದ್ರು. ಅಂದರೆ ತಾವೇ ಸ್ವತಃ ಡ್ರೈವ್ ಮಾಡ್ತಾಯಿದ್ರು. ಅಂದರೆ ಅವರು ಒಂದು ಕಂಪನಿಗೆ ಓನರ್ ಆಗಿ ಅಲ್ಲದೆ ಒಬ್ಬ ಕಸ್ಟಮರ್ ಆಗಿ ಥರ ಬದಲಾವಣೆ ಆಗಿ ಕಂಪನೀಸ್ನಲ್ಲಿರುವ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ತಾವೇ ಸಾಲ್ವ್ ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ರಾಯಲ್ ಎನ್ಫೀಲ್ಡ್ ಎನ್ನುವುದು ಕೇವಲ ಒಂದು 2 ವೀಲರ್ ಮೋಟಾರ್ ಸೈಕಲ್ ಥರ ಅಲ್ಲದೆ ಇದೊಂದು ಎಮೋಷನ್, ಆಟಿಟ್ಯೂಡ್, ಸ್ಟೇಟಸ್ ಸಿಂಬಲ್ ಆಗಿ ಪೋರ್ಟ್ರೇಟ್ ಆಗಿ ಮಾಡುವುದಕ್ಕೆ ಸಿದ್ಧಾರ್ಥ್ ಲಾಲ್ ಅವರು ತುಂಬ ಸಕ್ಸಸ್ ಆಗಿದ್ದರು. ಯಾಕಂದರೆ ಪ್ರತಿಯೊಂದು ವರ್ಷ ಭಾರತ ವ್ಯಾಪ್ತಿಯಾಗಿ ರಾಯಲ್ ಎನ್ಫೀಲ್ಡ್ ಬೈಕ್ ಇರುವ ಕಸ್ಟಮರ್ ಜೊತೆ ರೈಡ್ ಪ್ಲ್ಯಾನ್ ಮಾಡುವುದು, ಈವೆಂಟ್ಸ್ನ ಕಂಡಕ್ಟ್ ಮಾಡುವುದು, ಹಾಗೆ ಪರ್ಟಿಕ್ಯುಲರ್ ಆಗಿ ಸಿದ್ಧಾರ್ಥ್ ಅವರೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದರಿಂದ ಈ ಮೋಟಾರ್ ಸೈಕಲ್ಗೆ ಯೂತ್ನಲ್ಲಿ ತುಂಬ ಕ್ರೇಜ್ ಹೆಚ್ಚಾಗಿಬಿಟ್ಟಿದೆ. ಸೊ ಫೈನಲಿ 1990ರಲ್ಲಿ ಆಲ್ಮೋಸ್ಟ್ ಮುಚ್ಚಬೇಕು ಎನ್ನುವ ಸಿಚುವೇಷನಲ್ಲಿರುವ ರಾಯಲ್ ಎನ್ಫೀಲ್ಡ್ ಕಂಪನಿನ ಸಿದ್ಧಾರ್ಥ್ ಲಾಲ್ ಅವರು ತನ್ನ ಲೀಡರ್ಶಿಪ್ ಕ್ವಾಲಿಟೀಸ್, ಬಿಸ್ನೆಸ್ ಸ್ಟ್ರಾಟಜೀಸಿಂದ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಡೆವಲಪ್ ಮಾಡುತ್ತಾ ಒಂದು ಸಮಯದಲ್ಲಿ ವಿಶ್ವದಲ್ಲಿ ಹ್ಯಾರ್ಲಿ ಡೇವಿಡ್ಸನ್ಗಿಂತ ಹೆಚ್ಚು ಬೈಕ್ಗಳನ್ನು ಸೇಲ್ ಮಾಡಿದ್ದಾರೆ. ರಿಯಲಿ ಇದೊಂದು ಇನ್ಸ್ಪಿರೇಷನ್. ಆದರೆ ರೀಸೆಂಟಾಗಿ ಹ್ಯಾರ್ಲಿ ಡೇವಿಡ್ಸನ್ ಕಂಪನಿ ಇಂಡಿಯನ್ ಕಂಪನಿಯಾದ ಹೀರೋ ಮೋಟರ್ಸ್ ಜೊತೆ ಕೂಡಿ ರಾಯಲ್ ಎನ್ಫೀಲ್ಡ್ಗೆ ಪೈಪೋಟಿಯಾಗಿ ಹ್ಯಾರ್ಲಿ ಡೇವಿಡ್ಸನ್ 440 X40 ಎನ್ನುವ ಬೈಕ್ನ ಲಾಂಚ್ ಕೂಡ ಮಾಡಿದೆ. ಆದರೆ ಇದರ ಸಕ್ಸಸ್ ರೇಟ್ನ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇವಾಗ ಈ ಸ್ಟೋರಿನಿಂದ ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ಒಂದು ಐಡೆಂಟಿಫೈ ದ ಪ್ರಾಬ್ಲಮ್. ಅಂದರೆ ನೀವು ಬಿಸ್ನೆಸ್ನಲ್ಲಿ ಆದರೂ ಪರ್ಸನಲ್ ಲೈಫಲ್ಲಿ ಆದರೂ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡುವುದಕ್ಕಿಂತ ಮುಂಚೆ ಮೊದಲು ಆ ಪ್ರಾಬ್ಲಮ್ ಎಲ್ಲಿಂದ ಬಂತು ಎನ್ನುವುದನ್ನು ತಿಳಿದುಕೊಂಡ್ರೆ ನಿಮಗೆ 50% ಸೊಲ್ಯೂಷನ್ ಅಲ್ಲೇ ಸಿಕ್ಕ ಹಾಗೆ. ಬಟ್ ರಿಯಾಲಿಟಿಯಲ್ಲಿ ಒಂದು ಪ್ರಾಬ್ಲಮ್ ಬಂದಾಗ ನಾವು ಸೊಲ್ಯೂಷನ್, ಅದರ ರೂಟ್ ಕಾಸ್ಟ್ ತಿಳಿದುಕೊಳ್ಳುವ ಮುಂಚೆ ಬಿಸ್ನೆಸ್ ಫೇಲ್ ಆಗುತ್ತೇನೋ ಎನ್ನುವ ಭಯದೊಳಗಡೆ ಹೋಗಿಬಿಡ್ತೀವಿ. ಅಂಥವರಿಗೆ ಸಿದ್ಧಾರ್ಥ್ ಲಾಲ್ ಅವರು ರಾಯಲ್ ಎನ್ಫೀಲ್ಡ್ ಕಂಪನಿಯಲ್ಲಿ ತೆಗೆದುಕೊಂಡಿರುವ ಡಿಸಿಷನ್ ತುಂಬ ಸಹಾಯಕ್ಕೆ ಬರುತ್ತೆ. ಎರಡನೆಯದು, ನೆವರ್ ಫೋಕಸ್ ಆನ್ ಮಲ್ಟಿಪಲ್ ಬಿಸ್ನೆಸ್ ಆಟ್ ಎ ಟೈಮ್. ಒಂದೇ ಸಲ ಮಲ್ಟಿಪಲ್ ಬಿಸ್ನೆಸ್ ಮಾಡುವುದು ತಪ್ಪಲ್ಲ. ನಿಜಕ್ಕೂ ಇದನ್ನು ಬಿಸ್ನೆಸ್ ಡೈವರ್ಸಿಫಿಕೇಷನ್ ಅಂತ ಕರೀತಾರೆ. ಆದರೆ ಯಾವಾಗ ನಿಮ್ಮ ಬಿಸ್ನೆಸ್ಗಳ ಸಂಖ್ಯೆ ಮಿತಿಮಿ ಇರುತ್ತೋ ಆವಾಗ ಮಾರ್ಕೆಟ್ನಲ್ಲಿ ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಬ್ರ್ಯಾಂಡ್ಗೆ ಇಂಪಾರ್ಟೆನ್ಸ್ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ನೀವು ಕ್ಲಿಯರ್ ಆಗಿ ಒಂದು ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ಲ. ಆವಾಗ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. ಸೊ ನಾನು ಹೇಳುವುದೇನೆಂದರೆ, ಮೊದಲು ಮಾರ್ಕೆಟ್ನಲ್ಲಿ ನಿಮ್ಮ ಪ್ರಾಡಕ್ಟ್ ಒಂದು ಒಳ್ಳೆಯ ಸ್ಟೇಜ್ಗೆ ಹೋಗುವವರೆಗೂ ಆ ಒಂದು ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡಿ, ಅದನ್ನೇ ಡೆವಲಪ್ ಮಾಡುವುದು ಬೆಟರ್ ರಿಸಲ್ಟ್ ಕೊಡುತ್ತೆ. ಮೂರನೆಯದು, ಎಮೋಷ್ನಲ್ ಪಿಚ್ಚಿಂಗ್. ಸೇಲ್ಸ್ನಲ್ಲಿ ಎಮೋಷ್ನಲ್ ಪಿಚ್ಚಿಂಗ್ಸ್ ತುಂಬ ಇಂಪಾರ್ಟೆಂಟ್. ಯಾವಾಗ ನಿಮ್ಮ ಪ್ರಾಡಕ್ಟ್ನ ಕಸ್ಟಮರ್ಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡ್ತಿರೋ ಆವಾಗ ಆ ಬೈಕ್ ಎಂತಹದ್ದು, ಎಷ್ಟು ಬೆಲೆ, ಏನು ಫೀಚರ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವಾಗಾದರೆ ಆ ಬೈಕ್ಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾರೋ ಆ ಬೈಕ್ ಪರ್ಚೇಸ್ ಮಾಡಬೇಕಂದ್ರೆ ಪರ್ಚೇಸ್ ಮಾಡಲೇಬೇಕು. ಈ ಕಾರಣದಿಂದಾನೇ ಬಹಳ ಕಂಪನೀಸ್ ತಮ್ಮ ಪ್ರಾಡಕ್ಟ್ನ ಕಸ್ಟಮರ್ಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತವೆ. ಸೊ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ನೀವು ಅಲ್ಪ ಸ್ವಲ್ಪ ಕಲಿತುಕೊಂಡಿದ್ದೀವಿ ಅಂತ ಅರ್ಥ. ಸೊ ಇಂತಹ ಕ್ವಾಲಿಟಿ ಕಂಟೆಂಟ್ಗೋಸ್ಕರ ಇವಾಗಲೇ ನಮ್ಮ ಈ ಕನ್ನಡ ಟ್ರೆಜರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.